ಆದಿಶೇಷ ಯಾರೆಂಬುದು ನಿನಗೆ ಗೊತ್ತಿದೆ ಅಲ್ಲವೇ? ಹಾ, ಗೊತ್ತಿದೆ. ಹೇಳು, ಯಾರು ಆದಿಶೇಷ? ನನಗೆ ಈಗಲೇ ತಿಳಿಯಬೇಕು. ಇನ್ನೇ ಕೇಳ್ತಾ ಇರೋದು, ಹೇಳು, ಯಾರು ಆದಿಶೇಷ? ಎಲ್ಲಿದ್ದಾನವನು? ನೀನ್ ನೋಡಿದ್ಯಾ ಅವನ್ನ? ಈಗಲೇ ತೋರಿಸು. ಅವನು ನಿಮ್ಮ ಮನೇಲೇ ಇದ್ದಾನೆ. ಏನು, ನಮ್ಮನೇಲಿದ್ದಾನ? ಯಾರದು ಹೇಳು. ನಿಮ್ಮ ಮಗ. ನನ್ ಮಗನ? ತ್ರಿವಿಕ್ರಮನ ಅಥವಾ ತ್ರಿಶೂಲ? ಸರಿಯಾಗಿ ಹೇಳು. ಏಕೆ ಸುಮ್ಮನೆ ನಿಂತಿರುವೆ? ಅವನು ಯಾರೆಂಬುದನ್ನು ಹೇಳು. ನೀನಾಗೆ ಬಾಯ್ ಬಿಡ್ತೀಯಾ ಇಲ್ಲ ನಮ್ಮ ರೀತಿಯಲ್ಲಿ ಬಾಯ್ ಬಿಡಿಸ್ಬೇಕಾ? ಹೇಳು, ಅವನೆಲ್ಲಿದ್ದಾನಂತ ಹೇಳು. ಮಾಯಾ ಮಾತಾಡು, ಯಾಕೆ ಬಾಯ್ ಮುಚ್ಕೊಂಡಿದ್ಯಾ? ಬಾಯ್ ಬಿಡು ಮಾಯಾ, ಹೇಳು. ತ್ರಿವಿಕ್ರಮನ ತ್ರಿಶೂಲ ಹೇಳು. ಯಾರು? ಹೇಳು ಮಾಯಾ. ಯಾಕೆ ಸುಮ್ಮನೆ ನಿನ್ನೆ ಕೇಳ್ತಾ ಮಾಯಾ, ಬಾಯ್ ಬಿಡು. ಕೇಳ್ತಾ ಇರೋದು ಹೇಳು. ಬಾಯ್ ಬಿಡು. ಹೇಳು ಮಾಯಾ. ಹೇಳು ಯಾರು ಅಂತ ಹೇಳು. ಮಾತಾಡು, ಸತ್ಯ ಹೇಳು. ತ್ರಿಶೂಲ ತ್ರಿವಿಕ್ರಮ, ನಿನ್ನೆ ಕೇಳ್ತಾ ಇರೋದು. ಮಾತಾಡು. ತ್ರಿವಿಕ್ರಮ ಹೇಳು. ಯಾರು ಅಂತ ಹೇಳು. ತ್ರಿವಿಕ್ರಮ ತ್ರಿಶೂಲ ಹೇಳು. ಯಾರು ಅಂತ ಹೇಳು. ನಿನ್ನೆ ಕೇಳ್ತಾ ಇರೋದು. ಮಾತಾಡು. ಶಿವಾನಿ, ನೀನಾ? ನೀನು ನನ್ನನ್ನ ಸೋಲಿಸ್ಬೇಕು ಅಂತ ಇಷ್ಟೆಲ್ಲ ಶಕ್ತಿಗಳನ್ನ ಪಡ್ಕೊಂಡು ಬಂದಿರುವಾಗ ಕನಿಷ್ಠ ಪಕ್ಷ ನಾನು ನಿನಗೆ ನನ್ನ ಶಕ್ತಿನ ಸ್ವಲ್ಪನಾದ್ರೂ ಪರಿಚಯಿಸ್ಬೇಕಲ್ವಾ? ನೀನು ಹೇಳಿ, ನೀವು ನಾಗಿಣಿನ ದಿಗ್ಬಂಧನ ಮಾಡಿದ್ದು ಸುಳ್ಳ? ನಿನಗದೆಲ್ಲ ಹೇಗೆ ಗೊತ್ತು? ನನ್ಗೆಲ್ಲ ಗೊತ್ತು. ಅದಕ್ಕೆ ಬಗ್ಗೆ ಇನ್ನೇನ್ ಗೊತ್ತು ನಿನ್ಗೆ? ಈ ಮನೆಗೆ ಅವಳು ಸೊಸೆಯಾಗಿ ಬಂದಿರೋದೆ ಬೇರೆ ಉದ್ದೇಶ ಇಟ್ಕೊಂಡು. ಶಿವಾನಿ ನಾಗಿನಿನ ನಾಗಲೋಕದವಳ? ಹೌದು, ಅವಳು ನಾಗಲೋಕದವಳೆ. ಇದನ್ನ ನೀನು ಸಾಬೀತ್ ಮಾಡ್ತೀಯಾ? ಯಾಕೆ ಮಾಯ ಹಾಗೆ ನೋಡ್ತಿದ್ಯಾ? ನಿನಗಿದ್ಯಾವುದನ್ನು ನಂಬೋಕಾಗ್ತಿಲ್ಲ ಅಲ್ವಾ? ಸದಾ ಒಳ್ಳೆದನ್ನ ಯೋಚನೆ ಮಾಡೋರ್ ಮನ್ಸಲ್ಲಿ ಸ್ವಲ್ಪನಾದ್ರೂ ಮೋಸದ ಯೋಚನೆ ಬಂದ್ರೆ ಅದನ್ನ ನಂಬೋದಕ್ಕೆ ಆಗಲ್ಲ. ಈಗ ನಿನಗಾಗ್ತಿರೋದು ಅದೇ ಅಲ್ವಾ? ಅಷ್ಟಕ್ಕೂ ನಾನ್ ಮಾಡಿರೋದು ಮೋಸ ಅಲ್ಲ, ನನ್ನವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಮಾಡಿರೋ ಸಣ್ಣ ಉಪಾಯ ಅಷ್ಟೇ. ನೀನು ಈ ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಛೇ, ಬೇರೆಯವರು ಯಾವ ಮಟ್ಟದಲ್ಲಿ ನಿಂತಿದ್ದಾರೆ ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೂ ಮುಂಚೆ ನಾವು ನಿಂತಿರೋ ಜಾಗ ತುಂಬಾ ಮುಖ್ಯ ಆಗುತ್ತೆ ಮಾಯಾ. ನೀನ್ ಎಂದಿಗೂ ಮೇಲ್ಮಟ್ಟದಲ್ಲಿ ನಿಂತಿದ್ಯಾ ಅನ್ನೋದನ್ನ ಕಲ್ಪನೆ ಕೂಡ ಮಾಡ್ಕೋಬೇಡ ಮಾಯಾ. ಯಾಕಂದ್ರೆ ಮೇಲ್ಮಟ್ಟದಲ್ಲಿರೋರು ಗೆದ್ದಿರೋರು ಯಾವತ್ತು ತಲೆ ತಗ್ಸಿ ಕೆಳಗಿರೋರ್ ಬಗ್ಗೆ ಮಾತಾಡೋದಿಲ್ಲ. ಮಾತಾಡಿದ್ರು ಅವರು ಗೆದ್ದವರು ಅನ್ಸ್ಕೊಳ್ಳೋದಿಲ್ಲ. ಸೋಲಿನ ಅನುಭವ ಚೆನ್ನಾಗೇ ಆಗ್ತಿರೋ ಹಾಗಿದೆ. ನಿನ್ನ ಆಟನ ಇಲ್ಲಿಗೆ ನಿಲ್ಲಿಸ್ತೀಯೋ ಅಥವಾ? ಶಿವಾನಿ, ಮಾಯಾ, ಬೇಡ ಮಾಯಾ. ಈ ಕೋಪ ದ್ವೇಷ ಎಲ್ಲದನ್ನು ಬಿಟ್ಟು ನನ್ನ ಆದಿಶೇಷ ಯಾರು ಅನ್ನೋದನ್ನ ಮೊದಲು ಹೇಳು. ತ್ರಿವಿಕ್ರಮನೇ ನನ್ನ ಆದಿಶೇಷ ಅಲ್ವಾ? ಹೇಳು ಮಾಯಾ. ಇದು ಒಂದೇ ಒಂದ್ ಸತ್ಯನ ಹೇಳ್ಬಿಡು, ಉಳಿದಿದ್ದನ್ನೆಲ್ಲ ನಾನು ಮರ್ತು ಬಿಡ್ತೀನಿ. ನೀನು ಮುಂದೆ ಹೊಸ ಜೀವನನ ಕಂಡ್ಕೋಬಹುದು. ಮುಗ್ದಿರೋ ಜೀವನದ ಬಗ್ಗೆ ನನ್ ಯಾವ ಆಸಕ್ತಿನೂ ಇಲ್ಲ ಶಿವಾನಿ. ನಿನ್ನ ಆದಿಶೇಷ ಯಾರು ಅಂತ ನಾನು ಹೇಳೋದಿಲ್ಲ. ನಾನು ಅವನ ಪ್ರಾಣ ತೆಗ್ದ್ಮೇಲೆ ನಿನಗ್ ಗೊತ್ತಾಗ್ಬೇಕು. ಅದೇ ನನ್ನ ಗುರಿ. ಆಸೆ ಕಣ್ಗಳಲ್ಲಿ ಕನ್ಸನ್ನ ಕಂಡು ಬದುಕ್ಬೇಕು, ಹಾಗಂತ ಭ್ರಮೇಲಿ ಬದುಕಬಾರ್ದು. ಅವತ್ತು ಹೇಳ್ದೆ, ಇವತ್ತು ಹೇಳ್ತಾ ಇದ್ದೀನಿ ಮಾಯಾ, ನನ್ನ ಆದಿಶೇಷನ ಯಾರಿಂದನೂ ದೂರ ಮಾಡೋದಕ್ಕೆ ಆಗೋದಿಲ್ಲ. ನೆನ್ಪಿಟ್ಕೋ.
ಏ ಗೋವಿಂದ, ತ್ರಿಶೂಲ್ ಶಿವಾನಿನ ನೋಡಿದ್ಯಾ? ಮಾಯ ಅಲ್ಲ ಕಣೋ, ತ್ರಿಶೂಲ್ ಶಿವಾನಿ. ಯಾಕೋ ಹೀಗಾಡ್ತಾ ಇದ್ಯಾ? ಹಾವೇನಾದ್ರೂ ನೋಡಿದ್ಯಾ? ನಿನ್ ಮೇಲ್ದಿರೋ ದೆವ್ವ ಬಿಡ್ಸಕ್ಕೆ ನಿನ್ ಭಾವಾಜಿನೇ ಸರಿ. ಏನೋ ಅದು? ಗೋವಿಂದಣ್ಣ, ಏನಾಯ್ತು? ಯಾಕೆ? ಓಕೆ ಓಕೆ ಓಕೆ, ಸಮಾಧಾನ ಬಹುಜಿ ಯಾಕೆ ಕೊಡ್ತೀವಿ? ನಂಗೆ ಮಾತು ಬಂದ್ಬಿಡ್ತು, ಬಹುಜಿ ನನಗ್ ಮಾತು ಬಂದ್ಬಿಡ್ತು. ಅಕ್ಕನ್ ಕೊಟ್ಟ ಬಾಮದನ್ಗೆ ಮಾತು ಕೊಟ್ಟ ಬಾವಜಿ, 8 ಟೈಟ್ಲು ಬಾವಜಿ. ಇದು ಒಂದು ಓವರ್ ಪಿಕ್ಚರ್ ಮಾಡ್ಬಿಡ್ಲಾ? ಏಯ್, ಒಂದು ವಿಷಯ ಹೇಳ. ನೀವೇನು ಅಂತ ಕೇಳ್ತೀರಾ, ನಾನು ಏನು ಅಂತ ಉತ್ತರ ಕೊಡ್ಲಿ ಬಾವಜಿ? ಏನು ಬಿಡ, ಹೋಗು. ಅಯ್ಯೋ ಹಾಗಲ್ಲ ಬಾವಜಿ. ಬಾವಜಿ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಆ ತ್ರಿವಿಕ್ರಮ್ ಫ್ರೆಂಡ್ ಇರಲ್ಲ ಮಾಯಾ, ಅವಳು ಸರಿ ಇಲ್ಲ ಬಾವಜಿ. ಅವಳು ನೀವ್ ಅನ್ಕೊಂಡಂಗಿಲ್ಲ. ಅವಳು ವಿಷಯ ಕಟ್ಕೊಂಡು ನನ್ಗೇನು ಆಗ್ಬೇಕು? ಅಲ್ಲ ಸುಮ್ಮನೆ ತಲಾಟೆ ಮಾಡ್ದೆ ಹೋಗ್. ಅಲ್ಲ ಬಾವಜಿ, ನಾನು ಹೇಳೋ ವಿಷಯ ಕಡೆ ನೀವು ಗಿಫ್ಟ್ ಕೊಡ್ತೀರಾ ನನಗೆ? ನೀನ್ ಹೇಳೋದೇ ಬೇಡ, ಹಾಗೆ ಗಿಫ್ಟ್ ಕೊಡ್ತು. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಯಜಮಾನ್ರೆ, ಸಮಾಧಾನ ಮಾಡ್ಕೊಳ್ಳಿ. ನನ್ನ ಟೆನ್ಷನ್ ನನಗೆ ಉರ್ದೋಗ್ತಾ ಇದೆ. ಇಲ್ಲಿ ನನ್ನ ಮಗ ಕಾಮಿಡಿ ಮಾಡ್ತಾನೆ, ಇಡಿಯಟ್. ನಂದೀಶ, ಇವತ್ತೇ ಅಮಾವಾಸ್ಯೆ, ನೆನಪಿದೆ ತಾನೆ? ಹೌದು ಯಜಮಾನ್ರೆ, ನೀವು ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಮನೆಯವ್ರು ಯಾರು ಕೇಳಿದ್ರು ಕ್ಲೈಂಟ್ ಮೀಟಿಂಗ್ ಅಂತ ಹೇಳು, ಯಾರಿಗೂ ಸಂಶಯ ಬರಬಾರ್ದು. ಸರಿ ಯಜಮಾನ್ರೆ. ಆ ನಾಗಮಣಿಯಿಂದ ಬರೋ 3 ಶಕ್ತಿನೂ ನಾನು ಪಡ್ಕೊಂಡ್ರೆ ನಮ್ಮನ್ನ ಸೋಲ್ಸೋರು ಯಾರೂ ಇರಲ್ಲ. ನಾವು ಅಮರರಾಗೋಗ್ತೀವಿ. ಇವತ್ತು ಅಮಾವಾಸ್ಯೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆದಿಶೇಷ ಯಾರು ಅನ್ನೋದು ಶಿವಾನಿಗೆ ಗೊತ್ತಾಗುತ್ತೆ. ನನಗೆ ಸಿಗದೆ ಇರೋ ಆದಿಶೇಷ ಅವಳಿಗೂ ಸಿಗಬಾರ್ದು. ಅದನ್ನ ನಾನು ತಡಿತೀನಿ. ಅದನ್ನ ತಡೆಯೋದಕ್ಕೆ ನನ್ಗೆ ಶಕ್ತಿಗಳು ಬೇಕು. ಏನ್ ಮಾಡ್ಲಿ? ನಾನು ಶಕ್ತಿಗಳನ್ನ ಹೇಗ್ ಪಡ್ಕೊಳ್ಳಿ? ನಂಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಸುತ್ತ ಸೋಲಿನ ಕೋಟೆ ಕಟ್ಕೊಂತಾ ಇದೀನಿ ಅನಿಸ್ತಾ ಇದೆ. ನಾನೇನ್ ಮಾಡ್ಲಿ? ಸೋಲಿನ ಭಯ ಕಾಡ್ತಾ ಇದೆಯಾ ಮಾಯಾಂಗನೆ? ಆ ಇಚ್ಛಾಧಾರಿ ನಾಗಿನಿ ಎದುರು ಸೋತು ಶರಣ. ನನಗೆ ಬೇರೆ ಆಯ್ಕೆಗಳೇ ಇಲ್ಲ. ನನ್ನ ಶಕ್ತಿ ಸಾಲುತ್ತಿಲ್ಲ. ನಿನ್ನ ಆತ್ಮ ನನ್ನೊಳಗೆ ಸೇರಿದ್ರು ಅದು ಸಾಲ್ತಾ ಇಲ್ಲ. ನನ್ಗೆ ಇನ್ನಷ್ಟು ಶಕ್ತಿಗಳ ಅವಶ್ಯಕತೆ ಇದೆ. ನನಗೆ ಸಹಾಯ ಮಾಡು. ನಿನಗೆ ಸಹಾಯ? ಆತ್ಮದ ರೂಪದಲ್ಲಿರುವ ನನ್ನಿಂದ ನಿನಗೆ ಯಾವ ಸಹಾಯವೂ ಸಾಧ್ಯವಿಲ್ಲ. ಈಗ ನಿನ್ನ ಕೈ ಹಿಡಿಬೇಕಾಗಿರೋದು ಭ್ರಾಮಕ ಶಕ್ತಿ, ಅದೊಂದೇ. ಯಾವ ಶಕ್ತಿ ಅದು? ಅದೆಲ್ಲಿ ಸಿಗುತ್ತೆ? ಇಂದು ಘೋರ ಅಮಾವಾಸ್ಯೆ. ಆಕಾಶದ ಪರದೆಯಲ್ಲಿ 2 ಛೇದಕ ಬಿಂದುಗಳು ಅಗೋಚರ ರೂಪದಲ್ಲಿ ಸಮನಾಗಿ ಸೇರುವ ಸಮಯವಿದು. ರಾಹು ತನ್ನ ಕೆಂಗಣಿಗೆ ಗುರಿಯಾಗುವ ನಕ್ಷತ್ರಗಳನ್ನು ನುಂಗಲು ಶಕ್ತಿಯನ್ನು ಕಳುಹಿಸುತ್ತಾನೆ. ಆ ಶಕ್ತಿ ನಕ್ಷತ್ರದ ವ್ಯಾಪ್ತಿಗೆ ಬರುವುದರೊಳಗಾಗಿ ನಾವು ಅದನ್ನು ಪಡೆಯಬೇಕು. ಅದು ನಿನ್ನ ವಶವಾದರೆ ಇಡೀ ನಾಗಲೋಕವೇ ನಿನ್ನ ಎದುರಿಗೆ ನಿಂತರು ಅದನ್ನು ಎದುರಿಸುವ ಶಕ್ತಿ ನಿನ್ನದಾಗುತ್ತದೆ. ನನಗ ಶಕ್ತಿ ಬೇಕು. ಅದನ್ನ ಹೇಗ್ ಪಡ್ಕೊಳ್ಳೋದು ಹೇಳು? ನಾನು ಆ ಶಕ್ತಿನ ಪಡ್ಕೊಂಡ್ ಬರ್ತೀನಿ. ಅದಕ್ಕೆ ನಾನೇ ತೆರಳಬೇಕು. ಮತ್ತೆ ಆಗ್ತಾಡ? ಹೋಗು, ಆ ಶಕ್ತಿನ ಪಡ್ಕೊಂಬ. ನೀನು ಅಂದುಕೊಂಡಷ್ಟು ಸುಲಭದ ಕೆಲಸವಲ್ಲ ಅದು. ಭ್ರಾಮಕ ಶಕ್ತಿ ನಿನ್ನ ವಶವಾಗಬೇಕಾದರೆ ನಿನ್ನ ಎಲ್ಲಾ ಶಕ್ತಿಯನ್ನು ನೀನು ನನಗೆ ಧಾರೆ ಎರೆಯಬೇಕು.
ನೀನು ಸಂಪೂರ್ಣವಾಗಿ ಅಶಕ್ತಳಾಗಬೇಕು. ಅಂದರೆ ನಾನು ಶಕ್ತಿಯನ್ನು ಪಡೆಯಲು ಹೊರಟ ಕ್ಷಣದಿಂದ ನೀನು ಅಗೋಚರವಾಗುತ್ತಾ ಹೋಗುತ್ತೀಯಾ. ಒಂದು ವೇಳೆ ನಾನು ಶಕ್ತಿಯನ್ನು ಪಡೆದು ಮರಳುವುದು ತಡವಾದರೆ ನಿನ್ನ ಸರ್ವನಾಶ ಖಚಿತ. ಸರಿ ಬಾಬಾ, ನಾನು ಅಷ್ಟು ಶಕ್ತಿಗಳನ್ನ ಪಡ್ಕೋತೀನಿ. ಬಾಬಾ, ನನಗೊಂದು ಅನುಮಾನ. ನಾವು ಹೇಗೆ ನಾಗಮಣಿ ಶಕ್ತಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವೋ ಹಾಗೆ ಇಚ್ಛಾಧಾರ ನಾಗಗಳು ಪ್ರಯತ್ನ ಪಟ್ರೆ ಅದು ಅಸಾಧ್ಯ. ನಾಗಮಣಿ ಇರೋ ಜಾಗ ಅವರಿಗೆ ತಿಳಿದಿಲ್ಲ. ನಾಗಮಣಿಯ ಮುಂದೆ ಪ್ರಾರ್ಥನೆ ಮಾಡದೆ ಅವರಿಗೆ ಆ ಶಕ್ತಿ ದಕ್ಕೋದು ಸಾಧ್ಯವೇ ಇಲ್ಲ. ನನಗೆ ಈ ಶಕ್ತಿಗಳು ಸಿಕ್ಕಿದ ಮೇಲೆ ಯಾವ ತೊಂದರೆನೂ ಎದುರಾಗಲ್ಲ. ದಿಗ್ವಿಜಯ, ತೊಂದರೆಗಳು ನಿನ್ನನ್ನು ನೋಡಿ ಹೆದರಿಕೊಳ್ಳಬೇಕು. ಅಷ್ಟು ಬಲಿಷ್ಠನಾಗುತ್ತೀಯ. ನಾಗಮಣಿಯನ್ನು ನಿನ್ನಿಂದ ಪುನಃ ಪಡೆಯುವುದು ಇಚ್ಛಾಧಾರಿ ನಾಗಗಳಿಗೂ ಕಷ್ಟ ಸಾಧ್ಯ. ನಾಗಲೋಕದವರಿಗೆ ನಿನ್ನನ್ನು ಎದುರಿಸಲು ಶಕ್ತಿಗಳ ಕೊರತೆ ಉಂಟಾಗುತ್ತೆ. ಒಂದು ನೆನಪಿರಲಿ, ಆ ಶಕ್ತಿ ನಿನ್ನನ್ನು ಸೇರುವುದು ಅಷ್ಟು ಸುಲಭವಲ್ಲ. ಬಾಬಾ, ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಎದುರಿಸಿ ನಾನಾ ಶಕ್ತಿಗಳನ್ನ ಪಡ್ಕೋತೀನಿ. ಜೈ ಮಹಾಕಾಲ. ಜೈ ಕಾಲಭೈರವಾಯ ನಮಃ. ದಿಗ್ವಿಜಯ, ತೆಗೆದುಕೋ ಇದನ್ನು. ಏನಿದು ಬಾಬಾ? ಇದು ಕಾಶ್ಮೀರ. ನಿನ್ನ ಸಹಾಯಕ್ಕೆ ಬರುತ್ತದೆ. ಒಂದು ವೇಳೆ ನಾಗಮಣಿ ನಿನ್ನನ್ನು ಧಿಕ್ಕರಿಸಿ ಹೊರಟರೆ ಕಾಶ್ಮೀರದ ಅಯಸ್ಕಾಂತವನ್ನು ಬಳಸಿ ಅದನ್ನು ಮತ್ತೆ ಪಡೆದು ಯಾವುದೇ ಕಾರಣಕ್ಕೂ ನಾಗಮಣಿಯ ಶಕ್ತಿ ತಪ್ಪಿ ಹೋಗಬಾರದು. ಇಲ್ಲ ಬಾಬಾ, ನಾನು ಆ ನಾಗಮಣಿ ಶಕ್ತಿನ ಪಡ್ಕೋತೀನಿ, ಅಮರನಾಗ್ತೀನಿ. ವಿಜಯೀ ಭವ. ಬರ್ತೀನಿ ಬಾಬಾ. ಕರ್ಕೊಂಬಂದ್ಯಾ? ಶಬಾಷ್! ನಿನ್ನ ಕರ್ಸಿದ ಕೆಲ್ಸ ಮುಗೀತು. ಇನ್ನು ನಿನ್ನ ಅವಶ್ಯಕತೆ ಇಲ್ಲ. ನಿನ್ನ ಒಳಗಿರೋ ಶಕ್ತಿನ ಈಗ್ಲೇ ವಾಪಸ್ ಪಡಿತೀನಿ. ಮಾಯಾ, ಯಾವ ಜಾಗ ಇದು? ನಾನು ಇಲ್ಲಿಗೆ ಹೇಗೆ ಬಂದೆ? ಹೌದು, ತ್ರಿಶೂಲ್ ಹೇಗೆ ಬಂದ ಇಲ್ಲಿಗೆ? ಅವನೇ ಕೆಳಗೆ ಬಿದ್ದಿದ್ದಾನೆ. ಮಾಯಾ, ತ್ರಿಶೂಲ್ಗೆ ಏನಾಗಿದೆ ತ್ರಿಶೂಲ್ಗೆ? ನೀನೇ ಅವನನ್ನ ಕರ್ಕೊಂಬಂದಿದ್ದು. ನಾನೇ ಅವ್ ತ್ರಿಶೂಲ್ ಕರ್ಕೊಂಬಂದೆ? ಏನ್ ಹೇಳ್ತಾ ಇದ್ದೆ ಮಾಯಾ? ಅಲ್ಲ ಮಾಯಾ, ನನಗೆ ಈ ಜಾಗ ಪರಿಚಯನೇ ಇಲ್ಲ. ಪ್ರಶ್ನೆ ಮಾಡೋದು ನಿಲ್ಲಿಸ್ತ್ಯಾ? ನಿನಗುತ್ತರ ಕೊಡೋ ಅಷ್ಟು ಸಮಯ ಇಲ್ಲ. ನಿನ್ ಕೆಲ್ಸ ಮುಗೀತು. ನೀನ್ ಇಲ್ಲಿಂದ ಹೊರಡ್ಬೋದು. ಏನ್ ಕೆಲ್ಸ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋದು ಬೇಡ. ಅಲ್ಲ, ತ್ರಿಶೂಲ್ ನಿಂಗ್ಯಾಕೆ? ಅವನನ್ನು ಏನ್ ಮಾಡಕ್ ಹೊರಟಿದ್ಯಾ? ಅವನ್ ಜೀವನ ಬಲಿ ಪಡಿತಾ ಇದ್ದೀನಿ. ಏನು? ತ್ರಿಶೂಲ್ನ ಸಾಯಿಸ್ತಾ ಇದ್ಯಾ? ಅವನೇನ್ ಮಾಡಿದ ನಿಂಗೆ? ಅದು ನಿನಗ್ ಬೇಡದೆ ಇರೋ ವಿಷಯ. ನಿನ್ನ ಕರ್ಸಿದ್ದು ನನಗ್ ಸಹಾಯ ಮಾಡು ಅಂತ. ನನ್ನನ್ನು ಕೇಳ್ದೆ ಯಾವ ಕೆಲ್ಸನೂ ಮಾಡೋ ಹಾಗಿಲ್ಲ. ನಿನ್ ಏನ್ ಉದ್ದೇಶ ಇದೋ ತಿಳ್ಕೊಳಕ್ ನನಗೂ ಇದೆ. ನೋಡು ಮಾಯಾ, ನನ್ ಪರ್ಮಿಷನ್ ಇಲ್ಲದೆ ತ್ರಿಶೂಲ್ಗೆ ಏನು ಮಾಡೋ ಹಾಗಿಲ್ಲ. ಏನ್ ನಿನ್ ಉದ್ದೇಶ? ತ್ರಿಶೂಲ್ನ ಯಾಕೆ ಕೊಲ್ಲಕ್ ಪ್ಲಾನ್ ಮಾಡಿ ಅದನ್ನ ಹೇಳು. ಅವನ್ ಸಾವಿಂದ ನಿನಗೆ ಲಾಭನೇ ಆಗುತ್ತೆ. ಸುಮ್ನೆ ಪ್ರಶ್ನೆ ಮಾಡ್ಬೇಡ. ಉತ್ತರ ಸಿಗದೆ ನಾನು ಎಲ್ಲೂ ಹೋಗಲ್ಲ. ತ್ರಿವಿಕ್ರಮ್,
ನನ್ನ ಕೆಲ್ಸಕ್ಕೆ ಅಡ್ಡಿ ಆಗ್ತ್ಯಾ? ಮಾಯಾ ಪ್ಲೀಸ್, ಈ ತರ ಎಲ್ಲ ಹೆದರ್ಸ್ಬೇಡ, ಬಿಟ್ಬಿಡು ನನ್ನ. ನನ್ನ ಎದುರು ಹಾಕೊಳ್ಳೋ ಎಲ್ರಿಗೂ ಇದೇ ಗತಿ. ನಾಗಮಣಿ ಶಕ್ತಿಯನ್ನು ದಿಗ್ವಿಜಯ ಪಡೆಯಬೇಕಾದರೆ ಅವನೊಬ್ಬನ ಪ್ರಯತ್ನ ಸಾಲದು. ನನ್ನ ಸಹಾಯವೂ ಬೇಕು. ಕಠಿಣ ಧ್ಯಾನವನ್ನು ಮಾಡುತ್ತೇನೆ. ಪರಮೇಶ್ವರ, ತ್ರಿವಿಕ್ರಮ್, ತ್ರಿಶೂಲ್ ಇಬ್ರನ್ನು ನಿನ್ ಮುಂದೆ ಕರ್ಕೊಂಡು ಬಂದಿದ್ದೀನಿ. ಅವರಿಬ್ರಲ್ಲಿ ನನ್ನ ಆದಿಶೇಷ ಯಾರು ಅಂತ ಹೇಳು ಪರಮೇಶ್ವರ. ಉತ್ತರ ಕೊಡು ಪರಮೇಶ್ವರ, ನನಗೆ ಉತ್ತರ ಕೊಡು. ನಾಗಮಣಿಯಿಂದ ಹೊರಬರುವ ಶಕ್ತಿ ಸುಲಭವಾಗಿ ನನ್ನ ಆದಿಶೇಷನ ಸೇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಅದ್ರಲ್ಲೂ ನೀನು ಪರೀಕ್ಷೆಗಳನ್ನ ಓಡ್ತಾ ಇದೆಯಲ್ಲ ತಂದೆ. ಪರಮೇಶ್ವರ, ನಿನ್ನ ಭಕ್ತೆ ನಾನು. ನನ್ನ ಭಕ್ತಿಗೆ ಸವಾಲೊಡ್ತಾ ಇದೆಯಾ? ಸವಾಲನ್ನ ಎದುರಿಸೋಕೆ ತಯಾರಾಗೆ ಬಂದಿದ್ದೀನಿ ನಾನು. 23 ಸಂವತ್ಸರಗಳ ಹೋರಾಟ ನಂದು. ಇದಕ್ಕಾಗಿ ಅದೆಷ್ಟು ಜೀವಗಳು ಬಲಿಯಾಗಿದೆ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ? ಅದೆಲ್ಲದಕ್ಕೂ ಉತ್ತರ ಸಿಗೋ ದಿನ ಇವತ್ತು. ನನ್ನ ಕನಸು ಸಾಕಾರ ಆಗೋ ಕ್ಷಣ ಇದು. ನನ್ನ ಅಳಿವು ಉಳಿವಿನ ಪ್ರಶ್ನೆ ಪರಮೇಶ್ವರ. ಹೇಳು ಪರಮೇಶ್ವರ, ಎಲ್ಲದೂ ಇವತ್ತು ಕೊನೆ ಆಗುತ್ತೆ ಅಲ್ವಾ? ನಾನು ನನ್ನ ಆದಿಶೇಷನ ಸೇರೋ ಹಾಗೆ ಮಾಡ್ತೀಯ ಅಲ್ವಾ? ಹೇಳು ಹೇಳು. ನಾಗರಾಜಾಯ ವಿದ್ಮಹೆ ಪದ್ಮಹಸ್ತಾಯ ಧೀಮಹೆ ತನ್ನೋ ವಾಸುಕಿ ಪ್ರಚೋದಯಾತ್. ಇನ್ನು ಅದೆಷ್ಟು ಪರೀಕ್ಷೆಗಳನ್ನ ಕೊಡ್ತೀಯ ಪರಮೇಶ್ವರ? ಅಲ್ಲೋಡು, ತ್ರಿಶೂಲ್, ತ್ರಿವಿಕ್ರಮ್ ಇಬ್ರು ನಿನ್ ಎದುರುಗೆ ಇದ್ದಾರೆ. ಅವರಿಬ್ರಲ್ಲಿ ನನ್ನ ಆದಿಶೇಷ ಯಾರು ಅಂತ ಹೇಳೋದು ನಿನಗೆ ಕಷ್ಟನಾ? ಹೇಳು ಪರಮೇಶ್ವರ, ಮಾತಾಡು, ಉತ್ತರ ಕೊಡು. ಈ ಭಕ್ತನ ಪರೀಕ್ಷೆ ಮಾಡ್ತಿದ್ಯಾ ಅಲ್ವಾ ನೀನು? ಮಾಡು. ನಾನು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀನಿ. ಇವತ್ತು ನನ್ನ ಆದಿಶೇಷ ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ತಿಳ್ಕೊತೀನಿ, ನಾನು ತಿಳ್ಕೊತೀನಿ. ನಾಗಮಣಿ ಇವತ್ತು ವಿಶಿಷ್ಟವಾಗಿ ಕಾಣಿಸ್ತಾ ಇದೆ. ಬಾಬಾ ಹೇಳಿದಾಗೆ ನಾಗಮಣಿ ಮೊದಲು ಇಚ್ಛಾಶಕ್ತಿಯನ್ನ ಹೊರಹೊಮ್ಮಿಸುತ್ತೆ. ಅದನ್ನ ನಾನು ಪಡ್ಕೋಬೇಕು. ಇಚ್ಛಾಶಕ್ತಿ ನನ್ನ ದೇಹ ಸೇರಾಯ್ತು. ಉಳ್ಕೊಂಡಿರೋದು 2 ಶಕ್ತಿ ಮಾತ್ರ,
ಆ ಶಕ್ತಿ ಸೇರ್ಕೊಂಡ್ರೆ ಅಮರನಾಗ್ತೀನಿ. ರಾಮನಿಗಾಗಿ ಶಬರಿಕಾದ ಹಾಗೆ ನಾನು ನನ್ನ ಆದಿಶೇಷನ್ಗೋಸ್ಕರ ಕಾಯ್ತಾನೆ ಇದ್ದೀನಿ. ನನ್ನ ಪರೀಕ್ಷೆಗಳಲ್ಲೆಲ್ಲ ಗೆದ್ದಿದ್ದು ತ್ರಿವಿಕ್ರಮನಲ್ಲೇ ಆದಿಶೇಷನ ಲಕ್ಷಣಗಳು ಕಾಣಿಸಿದ್ದು. ಅಂದ್ರೆ ಅವನೇ ತಾನೇ ನನ್ನ ಆದಿಶೇಷ. ಹೇಳು ಪರಮೇಶ್ವರ, ಯಾಕೆ ಮಾಡ್ತಿದ್ಯಾ ಹೇಳು. ಪರಮೇಶ್ವರ, ತ್ರಿಶೂಲ್ ನನ್ನ ಆದಿಶೇಷನ. ಅಯ್ಯೋ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ. ನಾನು ಆದಿಶೇಷನ ಹುಡ್ಕೊಂಡು ಭೂಲೋಕಕ್ಕೆ ಬಂದಾಗ ನನಗ್ ಮೊದಲು ಸಿಕ್ಕಿದೆ ಇವನು ಪರಮೇಶ್ವರ. ನನ್ ಸ್ನೇಹನ ಬಯಸ್ದವನು, ನನ್ನ ಹಿಂದೆ ಬಿದ್ದು ಕಾಡಿಸ್ದವನು, ನನ್ ಮನಸ್ಸು ವಾಲಿದ್ದು ಇವನ್ ಕಡೆ, ನಾನ್ ಮೊದಲು ಪ್ರೀತಿ ಹೇಳ್ಕೊಂಡಿದ್ದು ಇವನ್ ಹತ್ರ. ಏನಾಗಿತ್ತು ನನ್ಗೆ? ನನ್ನ ಆದಿಶೇಷನೇ ನನ್ನ ತಿರಸ್ಕರಿಸೋಣ. ನನ್ ಒಳಗಿದ ಪ್ರೀತಿನ ನಾನೇ ಕೊಂದ್ಕೊಳಕ್ ಹೊರಟ್ನ. ತ್ರಿಶೂಲಲ್ಲಿ ನನ್ನ ಆದಿಶೇಷನ್ ಗುಣಗಳು ಕಾಣಿಸಿದ್ರು. ನಾನು ಅವನನ್ನ ದೂರ ತಳ್ಬಿಟ್ಟೆ. ನನ್ನ ಕುತ್ತಿಗೆ ಏನ್ ಮಂಕ್ ಬಡ್ದಿತ್ತೋ ನನಗ್ ಗೊತ್ತಿಲ್ಲ. ಅದ್ಯಾವ ಶಕ್ತಿ ನನ್ನನ್ನ ದಿಕ್ ತಪ್ಪಿಸ್ತು. ತ್ರಿವಿಕ್ರಮ ನನ್ನ ಆದಿಶೇಷ ಅಂತ ನಂಬೋ ಹಾಗೆ ಮಾಡ್ಬಿಡ್ತು. ನನ್ ಯಾಕೆ ಹೀಗೆಲ್ಲ ಮಾಡ್ದೆ ಪರಮೇಶ್ವರ? ನನ್ಗೇನಾಗಿತ್ತು? ನನ್ ಬುದ್ಧಿಗೇನಾಗಿತ್ತು? ನನ್ನೊಳಗಿರೋ ಶಕ್ತಿಗಳಿಗೇನಾಗಿತ್ತು? ಅಥವಾ ಯಾರಾದ್ರೂ ಏನಾದ್ರೂ ಮಾಡಿದ್ರ? ಏನ್ ಮಾಡಿದ್ರು ಹೇಳು. ಇಪ್ಪತ್ಮೂರು ವರ್ಷಗಳು ನನ್ನ ಆದಿಶೇಷನ ಎಲ್ಲೆಲ್ಲೋ ಹುಡುಕ್ತೆ. ಆದ್ರೆ ಅವನು ನನ್ನ ಜೊತೆಗೆ ಇದ್ದಾನೆ ಅನ್ನೋ ಸಣ್ಣ ಸುಳಿವು ಕೂಡ ನನಗ್ ಸಿಗ್ಲಿಲ್ವಲ್ಲ. ಗುರುದೇವ, ನಾಗಮಾತ ನನಗೆ ಕೋಟಿ ಬಾರಿ ಹೇಳಿದ್ರು, ಇಡೋ ಹೆಜ್ಜೆನ ತುಂಬಾ ಎಚ್ಚರವಾಗಿಡ್ಬೇಕು, ಸ್ವಲ್ಪ ಎಚ್ಚರ ತಪ್ಪಿದ್ರು ನಿನ್ನ ಬದುಕೆ ನಾಶ ಆಗ್ಬೋದು ಅಂತ. ನನ್ ಕೈಯಾರೆ ನಾನೇ ನನ್ನ ಬದುಕನ್ನ ನಾಶ ಮಾಡ್ಕೊಳಕ್ ಹೊರಟಿದ್ನಲ್ಲ. ತ್ರಿಶೂಲ್ ಹುಟ್ಟಿದ ಹಬ್ಬದ ದಿನ ಅವನು ನನಗ್ ಸಿಕ್ಕಿದಾಗ ಅವನಲ್ಲಿ ಏನೋ ಒಂಥರ ಸೆಳೆತ ಇತ್ತು. ಆ ಸೆಳೆತ ನನ್ನ ಅವ್ರ ಮನೆಯಲ್ಲಿ ಉಳ್ಕೊಳ್ಳೋ ಹಾಗೆ ಮಾಡ್ತು. ಆದ್ರೆ ಅದು ನನ್ನ ಆದಿಶೇಷನ್ ಸೆಳೆತ. ಅಂದ್ರೆ ಅವನ್ ಪ್ರೀತಿಯ ಸೆಳೆತಾನೆ ನಾನು ಕಂಡ್ಕೊಳಕ್ ಆಗ್ಲಿಲ್ವಾ? ಪರಮೇಶ್ವರ, ಅವತ್ತು ನಾನು ದಿಗ್ಬಂಧನದಿಂದ ಪಾರಾಗಿದ್ದು ತ್ರಿಶೂಲ್ ನಿಂತನ, ಅವನ ಶಕ್ತಿಯಿಂದನ? ಅಂದ್ರೆ ನನ್ನ ಆದಿಶೇಷ ಆವತ್ತಿಂದನು ನನ್ನನ್ನ ಕಾಪಾಡ್ಕೊಂಡೇ ಬರ್ತಿದ್ದಾನ. ನನಗ್ ಕಷ್ಟ ಬಂದಾಗ ನನ್ನ ಜೊತೆಗಿದ್ದವನು ತ್ರಿಶೂಲ್, ನನ್ನ ನೋವಲ್ಲಿದ್ದಾಗ ನನ್ನ ಮುಖದಲ್ಲಿ ನಗು ಮೂಡಿಸ್ತಿದ್ದವನು ತ್ರಿಶೂಲ್, ನನ್ನ ಭಯದಲ್ಲಿದ್ದಾಗ ನನ್ಗೆ ಧೈರ್ಯ ಕೊಡ್ತಿದ್ದವನು ತ್ರಿಶೂಲ್, ನನ್ ಪ್ರಾಣ ಹೋಗೋ ಸಮಯದಲ್ಲಿ ಅವನ್ ಜೀವನೇ ಪಣಕ್ಕಿಟ್ಟು ನನ್ನ ಕಾಪಾಡ್ತಾ ಇದ್ದವನು ತ್ರಿಶೂಲ್. ಅವನ್ ಇಷ್ಟೆಲ್ಲ ಮಾಡಿದ್ರು ಅವನೇ ನನ್ನ ಆದಿಶೇಷ ಅಂತ ನನಗೆ ಯಾಕೆ ಒಂದು ಕ್ಷಣ ಗೊತ್ತಾಗ್ಲಿಲ್ಲ. ತ್ರಿಶೂಲ್ ನನ್ನ ಹಿಂದೆ ಬಿದ್ದ, ಪ್ರೀತಿಸು ಅಂತ ಬೇಡ್ಕೊಂಡ. ಆದ್ರೆ ನಾನು ಅವನು ಬೈದೆ, ನೋವು ಕೊಟ್ಟೆ, ಹಿಂಸೆ ಮಾಡ್ಬಿಟ್ಟೆ. ಇಲ್ಲ, ನನ್ನಷ್ಟು ಕೆಟ್ಟೋಳು ಯಾರು ಇಲ್ಲ, ನನ್ನಷ್ಟು ಕೆಟ್ಟೋಳು ಯಾರು ಇಲ್ಲ, ಯಾರು ಇಲ್ಲ. ಪರಮೇಶ್ವರ, ಪರಮೇಶ್ವರ, ಅಂತೂ ನೀನು ನನ್ನ ಕಣ್ ತೆರೆಸ್ಬಿಟ್ಟೆ. ನನ್ನ ಆದಿಶೇಷ ನನಗ್ ಸಿಗೋ ಹಾಗೆ ಮಾಡ್ದೆ.
ಈ ಭಕ್ತಿ ಪ್ರಾಣನ ಉಳಿಸ್ಕೊಟ್ಬಿಟ್ಟೆ. ನಿನಗೆ ಅದೆಷ್ಟು ಧನ್ಯವಾದ ಹೇಳಿದ್ರು ಸಾಲದು ತಂದೆ. ನಿನಗೆ ಶತಕೋಟಿ ನಮಸ್ಕಾರ, ಶತಕೋಟಿ ನಮಸ್ಕಾರ. ಆದಿಶೇಷ